ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2025 ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋಲಿ ಕಂಪ್ಲೀಟಾಗಿ ನಿಮಗೆ ಈಗ ಫಸ್ಟ್ ರೌಂಡು ರಿಯಲ್ ಅಲಾಟ್ಮೆಂಟು ಸೀಟ್ ರಿಸಲ್ಟ್ಸ್ ಏನಾದರೂ ಪಬ್ಲಿಷ್ ಆಗಿದೆ, ಅದಾದ ನಂತರ ಕಂಪ್ಲೀಟು ಏನಾದರೂ ಸ್ಟೆಪ್ಸ್ ಇದೆ ಅದ್ರ ಬಗ್ಗೆ ಎಲ್ಲನೂ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಹಾಗೆ ಒಂದು ವೆರಿ ಇಂಪಾರ್ಟೆಂಟ್ ಅನ್ನೋ ರೋಲು ಯಾವುದಾದ್ರೆ ಚಾಯ್ಸ್ ಎಂಟ್ರಿ ಅನ್ನೋದು. ನಿಮಗೆ ಸೀಟ್ ಅಲಾಟ್ ಆಗಿದ್ದರೂ ನೀವು ಏನಾದರೂ ಇನ್ ಕೇಸು ಚಾಯ್ಸ್ ಎಂಟ್ರಿ ಮಾಡೋದು ಮಿಸ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ. ಯಾವುದೇ ರೀತಿ ಇಂಟಿಮೇಷನ್ ಕೂಡ ಮಾಡೋದಿಲ್ಲ. ನೀವು ವಿತಿನ್ ಏನಾದರೆ ಸ್ಪೆಸಿಫೈಡ್ ಡೇಟ್ಸು ಈಗ ಒಂದು 4/7/2025 ಇವತ್ತರಿಂದ ಒಂದು 7ನೇ ತಾರೀಕುವರೆಗೂ ಟೈಮ್ ಆದರೆ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ನೀವು ಆಪ್ಷನ್ ಎಂಟ್ರಿ ಲಾಗಿನ್ ಆಗಿ ನೀವು ಏನಾದರೂ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಇದೆಯೋ ಅದಾದ್ರ ಮುಖಾಂತರ ಲಾಗಿನ್ ಆಗಿ ನೀವು ಚಾಯ್ಸ್ ಎಂಟ್ರಿ ಮಾಡಲಿಲ್ಲ ಅಂದರೆ ನಿಮ್ಮ ಸೀಟು ಕ್ಯಾನ್ಸಲ್ ಆಗೋ ಚಾನ್ಸಸ್ ಆದರೆ ಇರುತ್ತೆ. ಸೊ ಅದರಿಂದ ಎಲ್ಲ ವಿದ್ಯಾರ್ಥಿಗಳು ಗಮನವಿಟ್ಟು ಒಂದು ಚಾಯ್ಸ್ ಎಂಟ್ರಿ ಅಂದರೆ ಏನು, ಒಂದು 4 ಆಪ್ಷನ್ಸ್ ಏನಾದರೆ ಇದೆ ಅದನ್ನು ಕಂಪ್ಲೀಟಾಗಿ ನೀವಾಗಿ ಒಂದು ಅರ್ಥ ಮಾಡಿಕೊಂಡು ಮಾಡಿದ್ರೂ ಓಕೆ. ಹಾಗೆ ನಮ್ಮ ವಿಡಿಯೋ ನೋಡಿಕೊಂಡು ಯಾರೇ ಒಂದು ನಿಮ್ಮ ಪೇರೆಂಟ್ಸು ಗೊತ್ತಿರೋರು ಯಾರಾದರೂ ಹೆಲ್ಪ್ ತಗೊಂಡು ಚಾಯ್ಸ್ ಎಂಟ್ರಿ ಮಾಡಿದ್ರು ಓಕೆ. ಕಂಪ್ಲೀಟಾಗಿ ನೀವು ಅರ್ಥ ಮಾಡ್ಕೊಂಡು ಮೇಲೇ ನೀವು ಚಾಯ್ಸ್ ಎಂಟ್ರಿ ಆದರೆ ಮಾಡಬೇಕಾಗುತ್ತೆ. ಯಾಕಂದರೆ ಒನ್ಸ್ ನೀವು ಇನ್ ಕೇಸ್ ಏನಾದರೂ ಚಾಯ್ಸ್ ಎಂಟ್ರಿ ಮಾಡಿದ್ರ ಅಂದರೆ ಅದಾದ ನಂತರ ನೀವು ಚಾಯ್ಸ್ 1 2 3 4 ಏನಾದರೂ ಕೊಟ್ಬಿಟ್ಟಿದ್ದೀರ ಅಂದರೆ ಮತ್ತೆ ನೀವು ಎಡಿಟ್ ಮಾಡೋಕ್ಕೆ ಆಪ್ಷನ್ ಇರೋದಿಲ್ಲ. ಸೊ ಈ ವರ್ಷದ ನಿಮ್ಮ ಚಾಯ್ಸ್ ಎಂಟ್ರಿ ಮೇಲೆ ನಿಮ್ಮ ಮುಂದಿನ ಫ್ಯೂಚರ್ ಆದರೆ ಡಿಸೈಡ್ ಆಗುತ್ತೆ. ಸೊ ಅದರಿಂದ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಚಾಯ್ಸ್ ಎಂಟ್ರಿ ಬಗ್ಗೆ ಆದರೆ ತಿಳ್ಕೊಳ್ಳೇಬೇಕಾಗಿರುತ್ತೆ. ಸೊ ನಾನು ಈ ಕಂಪ್ಲೀಟ್ PDF ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ಅಪ್ಡೇಟ್ ಮಾಡಿರ್ತೀನಿ. ಹಾಗೆ ಒಂದು ವಿಡಿಯೋನ ಯಾರೆಲ್ಲ ವಿದ್ಯಾರ್ಥಿಗಳು ನೋಡ್ತಿದ್ರೋ ಅವರು ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ಹೆಚ್ಚು ವಿದ್ಯಾರ್ಥಿಗಳಿಗೆ ರೀಚ್ ಆದರೆ ಆಗುತ್ತೆ. ಹಾಗೆ ನಿಮ್ಮ ಸ್ನೇಹಿತರಿಗೂ ಒಮ್ಮೆ ವಿಡಿಯೋನ ಶೇರ್ ಮಾಡಿ. ಅದರಿಂದ ನಮಗೂ ವೀಡಿಯೋಸ್ನ ಮಾಡೋಕ್ಕೆ ಮೋಟಿವೇಶನ್ ಆದರೆ ಸಿಗುತ್ತೆ. ನಿಮಗೆ ಕಂಪ್ಲೀಟ್ ಇದೇ ರೀತಿ ಕೌನ್ಸಿಲಿಂಗ್ ಪ್ರೋಸೆಸ್ಸು ಏನಾದರೂ ಇದೆ ಟಿಲ್ ಅಡ್ಮಿಷನ್ ತನಕನೂ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಅದಾದ ನಂತರ ನಿಮಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸು ಹಾಗೆ ಗೌರ್ನಮೆಂಟ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸು, ಒಂದು ಗೌರ್ಮೆಂಟ್ ಸೀಟು ಏನಾದರೂ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ಸ್ ಇದೆಯೋ BCM ಆಗಿರ್ಬೋದು, SC/ST ಹಾಸ್ಟೆಲ್ಸ್ ಆಗಿರ್ಬೋದು, ಎಲ್ಲ ಹಾಸ್ಟೆಲ್ಸ್ ಬಗ್ಗೆ ಒಂದು SSP ಸ್ಕಾಲರ್ಶಿಪ್ ಬಗ್ಗೆ ಎಲ್ಲ ನಿಮಗೆ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ಮಾಹಿತಿ. ಸೊ ಅದರಿಂದ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನಾದರೆ ನೋಡಿ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಒಂದು ಫಸ್ಟಿಗೆ KEA ಬ್ರೋಚರ್ ಆದರೆ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಆದರೆ ಮಾಡಿದ್ದೀನಿ. ಹಾಗೆ ನೀವು ಕೆಳಗಡೆ ಬಂದರೆ ನಮ್ಮ ಬ್ರೋಚರಲ್ಲಿ ನಾನು ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಸಮ್ಮರೈಸ್ ಆದರೆ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು PGCET ಪೋಸ್ಟ್ ಅಲಾಟ್ಮೆಂಟು ಒಂದು 4 ಚಾಯ್ಸ್ ಆದರೆ ಇರುತ್ತೆ. ಚಾಯ್ಸ್ 1 2 3 4 ಅಂತ. ಒಂದು ಬ್ರೀಫಾಗಿ ಹೇಳೋದಾದರೆ ಚಾಯ್ಸ್ 1 ಯಾರೆಲ್ಲ ವಿದ್ಯಾರ್ಥಿಗಳಿದ್ರೋ ಅಂಥ ವಿದ್ಯಾರ್ಥಿಗಳು ನಮಗೆ ಈ ಸೀಟ್ ಸಿಕ್ಕಿರೋ ಕಾಲೇಜು ಸ್ಯಾಟಿಸ್ಫೈ ಆಗಿದೆ, ನಾವು ನೆಕ್ಸ್ಟ್ ರೌಂಡ್ಸು ಪಾರ್ಟಿಸಿಪೇಟ್ ಮಾಡಲ್ಲ. ಒಂದು ಏನಾದರೂ ಸೆಕೆಂಡು ಥರ್ಡ್ ರೌಂಡ್ ಏನಾದರೂ ಇದೆಯಾ ಅದಕ್ಕೆಲ್ಲ ನಾವು ಪಾರ್ಟಿಸಿಪೇಟ್ ಮಾಡಲ್ಲ. ನಮಗೆ ಸಿಕ್ಕಿರೋ ಕಾಲೇಜೇ ಸಾಕು, ನಾವು ಡೈರೆಕ್ಟಾಗಿ ಕಾಲೇಜ್ಗಾದರೆ ಅಡ್ಮಿಷನ್ ಆದರೆ ಆಗ್ತೀರಿ ಅನ್ನೋ ವಿದ್ಯಾರ್ಥಿಗಳು ನೀವು ಚಾಯ್ಸ್ 1 ಆದರೆ ಕೊಡಬೇಕಾಗುತ್ತೆ. ಹಾಗೆ ಕೆಲವರು ಯಾರಾದರೂ ಇದ್ದರೆ ಒಂದು ಚಾಯ್ಸ್ 2 ಯಾರೆಲ್ಲ ಕೊಡಬೇಕು ಅಂದರೆ ನಮಗೆ ಸಿಕ್ಕಿರೋ ಕಾಲೇಜು ಸ್ಯಾಟಿಸ್ಫೈ ಆಗಿದೆ, ಆದರೆ ಇನ್ ಕೇಸ್ ಇನ್ನೂ ಮುಂದಿನ ರೌಂಡ್ಸಲ್ಲಿ ಸೆಕೆಂಡು ಹಾಗೆ ಥರ್ಡ್ ರೌಂಡಲ್ಲಿ ನಮಗೆ ಸೆಕೆಂಡ್ ರೌಂಡಲ್ಲಿ ಎಸ್ಪೆಷಲಿ ನಮಗೆ ಇನ್ನೂ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ನಾವು ಅದಕ್ಕೆ ಹೋಗ್ತೀರಿ. ಸೊ ನಾವು ಫೀಸ್ ಪೇ ಮಾಡಿ ನೆಕ್ಸ್ಟು ಹೋಲ್ಡಲ್ಲಿ ಇಟ್ಕೊಂಡು ಈ ಸೀಟ್ನ ಇನ್ನೂ ಒಳ್ಳೆ ಕಾಲೇಜ್ ಸಿಗುತ್ತಾ ಅಂತ ವೆಯ್ಟ್ ಮಾಡ್ತೀನಿ ಅಂತ ಅನ್ನೋ ವಿದ್ಯಾರ್ಥಿಗಳು ಚಾಯ್ಸ್ 2 ಆದರೆ ಕೊಡಬೇಕಾಗುತ್ತೆ. ಇನ್ನು ಚಾಯ್ಸ್ 3 ಯಾರಾದರೆ ಕೊಡಬೇಕಂದ್ರೆ ನಮಗೆ ಸೀಟ್ ಆದರೆ ಸಿಕ್ಕಿರೋ ಸೀಟು ನಮಗೆ ಇಷ್ಟ ಇಲ್ಲ, ಸೊ ನಾವು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಿ, ನಮಗೆ ಈ ಸೀಟೇನು ನಾವು ಹೋಲ್ಡ್ ಮಾಡಲ್ಲ ಸೊ ಅನ್ನೋ ವಿದ್ಯಾರ್ಥಿಗಳಾದರೆ ನೀವು ಚಾಯ್ಸ್ 3 ಆದರೆ ಕೊಟ್ಟು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ನು ಚಾಯ್ಸ್ 4 ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳಿದ್ರೋ ಆ ವಿದ್ಯಾರ್ಥಿಗಳಿಗೆ ನಾವು KEA ಕಡೆಯಿಂದ ನಮಗೆ ಸೀಟ್ ಆದರೆ ಬೇಕಾಗಿಲ್ಲ, ಸೊ ನಾವು ನೆಕ್ಸ್ಟ್ ರೌಂಡ್ಸು ಪಾರ್ಟಿಸಿಪೇಟ್ ಮಾಡೋದಿಲ್ಲ, ನಮಗೆ ನಿಮ್ಮ KEA ಸಹವಾಸನೇ ಬೇಡ, ನಾವು ಮ್ಯಾನೇಜ್ಮೆಂಟ್ ಸೀಟು ಇಲ್ಲ ಆಲ್ಟರ್ನೇಟಿವ್ಸ್ ಏನಾದರೂ ನೋಡ್ಕೋತೀರಿ ಅನ್ನೋ ವಿದ್ಯಾರ್ಥಿಗಳು ನೀವು ಎಕ್ಸಿಟ್ ಆದರೆ ಆಗ್ಬೋದು. ಚಾಯ್ಸ್ 4 ಆದರೆ ಕೊಟ್ಟು ಈಗ ಬ್ರೀಫಾಗಿ ಏನಾದರೆ ನಿಮ್ಮ 4 ಚಾಯ್ಸ್ ಎಂಟ್ರಿ ಆದರೆ ತಿಳಿಸ್ಕೊಟ್ಟಿದ್ದೀನೋ ಈಗ ಡೀಟೇಲ್ಡಾಗಿ 1 by 1 ಆದರೆ ನೋಡೋಣ. ಇಲ್ಲಿ ನೋಡ್ಬೋದು ಚಾಯ್ಸ್ 1 ಒಂದು ಇದಾದರೆ ಫೈನಲ್ ಆಗಿ ಒಂದು ಅಡ್ಮಿಷನ್ ಆದರೆ ನೀವು ತಗೊಳ್ಳೇಬೇಕಾಗುತ್ತೆ. ಚಾಯ್ಸ್ 1 ಕೊಟ್ಟಿರೋ ವಿದ್ಯಾರ್ಥಿಗಳು ದಿಸ್ ಇಸ್ ಫಾರ್ ಕ್ಯಾಂಡಿಡೇಟ್ಸ್ ಹೂ ಆರ್ ಸ್ಯಾಟಿಸ್ಫೈಡ್ ಆ್ಯಂಡ್ ರೆಡಿ ಟು ಸೆಕ್ಯೂರ್ ದೇರ್ ಅಲಾಟೆಡ್ ಸೀಟು. ನಿಮಗೆ ಸಿಕ್ಕಿರೋ ಕಾಲೇಜ್ನ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗೋ ವಿದ್ಯಾರ್ಥಿಗಳು ಮಾತ್ರ ನೀವು ಚಾಯ್ಸ್ 1 ಆದರೆ ಕೊಡಬೇಕಾಗುತ್ತೆ. ಅದಕ್ಕೆ ಚಾಯ್ಸ್ ಎಂಟ್ರಿ ಮಾಡೋ ಮುಂಚೆ ನಿಮ್ಮ ಪೇರೆಂಟ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಸ್ಯಾಟಿಸ್ಫೈ ಇದ್ದರೆ ಮಾತ್ರ ಚಾಯ್ಸ್ 1 ಆದರೆ ಕೊಡಿ.
ಚಾಯ್ಸ್ 1 ಕೊಟ್ಟ ನಂತರ ಇಲ್ಲಿ ನೋಡ್ಬೋದು ಎಕ್ಸಸೈಸ್ ಚಾಯ್ಸ್ 1 ಅಂದು KE ವೆಬ್ ಪೋರ್ಟಲ್. ಅದಾದ ನಂತರ ನೀವು ಡೌನ್ಲೋಡ್ ಮಾಡಿಕೊಂಡು ಇಲ್ಲ ಪ್ರಿಂಟೌಟ್ ತೊಗೊಂಡು ಚಲನ್ನ ಒಂದು ಟ್ರಿಪ್ಲಿಕೇಟ್ ಕಾಪಿ ಏನಾದರೂ ಬರುತ್ತೆ ಅದ್ರ ಮುಖಾಂತರ ನೀವು ಬ್ಯಾಂಕ್ಗಾದರೂ ಹೋಗಿ ನೀವು ಫೀಸ್ನ ಪೇ ಮಾಡ್ಬೋದು. ಇಲ್ಲ ಒಂದು HDFC ಬ್ಯಾಂಕ್ ಆಫ್ ಬರೋಡಾ ಈ ರೀತಿ ಒಂದು ನೆಟ್ ಬ್ಯಾಂಕಿಂಗು RTGS ಎಲ್ಲ ಇರುತ್ತೆ. ಸೊ ಅದ್ರ ಮುಖಾಂತರ ನೀವು ಪೇ ಮಾಡ್ಬೋದು. ಗೂಗಲ್ ಪೇ, ಫೋನ್ಪೇ ಎಲ್ಲ ಆನ್ಲೈನ್ ಮುಖಾಂತರನೂ ನೀವು ಪೇ ಮಾಡ್ಬೋದು. ಇಲ್ಲ ಬ್ಯಾಂಕ್ಗೆ ಹೋಗಿ ನೀವು ಪೇ ಮಾಡ್ತಿರೋ ಅಂದರೂ ಫೀಸ್ನಾದರೆ ಕಂಪಲ್ಸರಿ ಚಾಯ್ಸ್ 1 ಯಾರಾದರೂ ಕೊಡ್ತೀರಾ ಅಂಥ ವಿದ್ಯಾರ್ಥಿಗಳು ನೀವು ಫೀಸ್ನ ಪೇ ಮಾಡಲೇಬೇಕಾಗುತ್ತೆ. ಇನ್ ಕೇಸ್ ಫೀಸ್ ಪೇ ಮಾಡಲಿಲ್ಲ ಅಂದರೆ ನಿಮ್ಮ ಸೀಟು ಕ್ಯಾನ್ಸಲ್ ಆದರೆ ಆಗುತ್ತೆ. ಈ ಫೀಸ್ ಪೇ ಮಾಡಿದ ನಂತರ ಒಂದು ಆಫ್ಟರ್ 1 ಅವರ್ ಪೇಮೆಂಟ್ ನೀವು 1 ಅವರು ಅಂತ ಹೇಳ್ತಾರೆ. ಸೊ 2-3-4 ಅವರ್ಸ್ ಆದರೆ ಆಗುತ್ತೆ. ನೀವು ಫೀಸ್ ಪೇ ಮಾಡಿದ್ಮೇಲೆ ನಿಮಗೆ KEAಗೆ ಆಪ್ಷನ್ ಎಂಟ್ರಿ ಮುಖಾಂತರ ಲಾಗಿನ್ ಆದರೆ ಅಲ್ಲಿ ರಿಫ್ಲೆಕ್ಟ್ ಆದರೆ ಆಗುತ್ತೆ. ಅಲ್ಲಿ ಹೋಗಿ ನೀವು ಅಡ್ಮಿಷನ್ ಆರ್ಡರ್ ಆದರೆ ತೊಗೊಂಡು ನೀವು ಇಮಿಡಿಯೇಟ್ ಬೇಕಾದರೂ ನೀವು ಅಡ್ಮಿಷನ್ ಆದರೆ ಆಗೋಕ್ಕೆ ಹೋಗ್ಬೋದು. ಆಫ್ಟರ್ 7th ನೀವು ಕಾಲೇಜಿಗೆ ಆದರೆ ರಿಪೋರ್ಟ್ ಆದರೆ ಆಗ್ಬೋದು. ಏನಾದರೂ ಅಕ್ಟೋಬರ್ 7ನೇ ತಾರೀಕು ಇದೆಯೋ ಬಿಫೋರ್ 10th ಆದರೆ ನೀವು ಹೋಗಿ ಕಾಲೇಜ್ಗೆ ರಿಪೋರ್ಟ್ ಆದರೆ ಆಗ್ಬೋದು. ಫೀಸ್ನ ಪೇ ಮಾಡಿ ನೋಡ್ಬೋದು. ರಿಪೋರ್ಟ್ ಟು ದಿ ಅಲೋಕೇಟೆಡ್ ಕಾಲೇಜ್ ವಿತ್ ದಿ ಅಡ್ಮಿಷನ್ ಆರ್ಡರ್, ಕಾಲೇಜ್ ಕಾಪಿ ಆಫ್ ದಿ ಚಲನ್ ಆ್ಯಂಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೈ ದಿ ಲಾಸ್ಟ್ ಡೇಟ್. ಏನಾದರೆ ಕ್ಲೈಮ್ ಸ್ಲಿಪ್ಪಲ್ಲಿ ಮೆನ್ಷನ್ ಮಾಡಿದ್ರು ಅಷ್ಟು ಡಾಕ್ಯುಮೆಂಟ್ಸ್ನ ತಗೊಂಡು ಪಾಸ್ಪೋರ್ಟ್ ಸೈಜ್ ಫೋಟೋಸು ಹಾಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕಾದರೆ ನೀವು ಒಂದು 15 days ಟೈಮ್ ತೊಗೊಂಡು ನೀವು ಸಬ್ಮಿಟ್ ಆದರೆ ಮಾಡ್ಬೋದು. PDC ಎಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಕಾಲೇಜ್ಗಾದರೆ ಇಮಿಡಿಯೇಟಾಗಿ ಲಾಸ್ಟ್ ಡೇಟ್ ಒಳಗಡೆ ಆದರೆ ನೀವು ಜಾಯ್ನ್ ಆಗಬೇಕಾಗುತ್ತೆ. ಅದಾದ ನಂತರ ಇಮಿಡಿಯೇಟು ಬಂದು ನೀವು ಆಪ್ಷನ್ ಎಂಟ್ರಿ ಲಾಗಿನ್ ID ಮುಖಾಂತರ ಲಾಗಿನ್ ಆದರೆ KEAಗೆ ನೀವು ಈ ಥರ ಕಾಲೇಜ್ಗೆ ನಾವು ಜಾಯ್ನ್ ಆಗಿದ್ರಿ, ರಿಪೋರ್ಟ್ ಆಗಿದ್ರಿ ಅಂತ ಒಂದು ಕಾಲೇಜ್ ರಿಪೋರ್ಟಿಂಗ್ ಲಿಂಕ್ ಆದರೆ ಬರುತ್ತೆ. ಅಲ್ಲಿ ಫಿಲ್ ಮಾಡಿ ನಾವು ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀರಿ ಅಂತ ಒಂದು ಡೀಟೇಲ್ಸ್ ಆದರೆ ಫಿಲ್ ಮಾಡಿ ಸಬ್ಮಿಟ್ ಆದರೆ ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಪೆನಾಲ್ಟಿ ಏನಂದರೆ ಇಫ್ ಯು ಫೇಲ್ ಟು ರಿಪೋರ್ಟ್ ಬ್ಯಾಕ್ ಟು KEA ದಟ್ ಯು ಹ್ಯಾವ್ ಜಾಯಿಂಡ್ ದಿ ಸೀಟ್ ಈಸ್ ಕ್ಯಾನ್ಸಲ್ಡ್. ಇಫ್ ಯು ಫೇಲ್ ಟು ರಿಪೋರ್ಟ್ ಟು ದಿ ಕಾಲೇಜ್ ಬೈ ದಿ ಲಾಸ್ಟ್ ಡೇಟ್ ದಿ ಅಲಾಟ್ಮೆಂಟ್ ಈಸ್ ಕ್ಯಾನ್ಸಲ್ಡ್, ನೋ ಎಕ್ಸ್ಟೆನ್ಷನ್ ಈಸ್ ಗಿವನ್ ಆ್ಯಂಡ್ ದಿ ಫೀಸ್ ಪೇಯ್ಡ್ ಈಸ್ ಫೋರ್ಫೈಟೆಡ್. ಫೀಸ್ನಾದರೆ ಮುಟ್ಟುಗೋಲಾದರೆ ಹಾಕ್ಕೋತಾರೆ. ಏನಾದರೆ ಫೀಸ್ನ ಚಾಯ್ಸ್ ಎಂಟ್ರಿ ಮಾಡಿ ಚಾಯ್ಸ್ 1 ನೀವು ಫೀಸ್ನ ಪೇ ಮಾಡಿರ್ತೀರೋ ಅಂಥ ವಿದ್ಯಾರ್ಥಿಗಳು ಇನ್ ಕೇಸ್ ನೀವೇನಾದರೂ ಚಾಯ್ಸ್ ಎಂಟ್ರಿ ಮಾಡಿ ಒಂದು ಕಾಲೇಜ್ಗೆ ಜಾಯ್ನ್ ಆಗಲಿಲ್ಲ ಅಂದರೆ ಲಾಸ್ಟ್ ಡೇಟ್ ಒಳಗಡೆ, ಹಾಗೆ ನೀವು KEAಗೆ ಜಾಯ್ನ್ ಆಗಿದ್ರಿ ಅಂತ ರಿಪೋರ್ಟ್ ಮಾಡಲಿಲ್ಲ ಅಂದರೂ ನಿಮ್ಮ ಸೀಟ್ ಆದರೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ಬೋದು. ಹಾಗೆ ಈಗ ಚಾಯ್ಸ್ 2 ಬಗ್ಗೆ ಆದರೆ ಚಾಯ್ಸ್ 2 ಅಂದರೆ ನೀವು ಸಿಕ್ಕಿರೋ ಸೀಟು ಒಂದು ಸ್ಯಾಟಿಸ್ಫೈ ಆಗಿದೆ, ಆದರೆ ಇನ್ನೂ ಒಳ್ಳೆ ಕಾಲೇಜ್ ಏನಾದರೂ ಸಿಗಂಗಿದ್ರೆ ನಾವು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ತೀರಿ ಅನ್ನೋ ವಿದ್ಯಾರ್ಥಿಗಳು ಚಾಯ್ಸ್ 2 ಆದರೆ ಕೊಡಬೇಕಾಗುತ್ತೆ. ಓಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಂತ ನಿಮಗೆ ಸಿಕ್ಕಿರೋ ಕಾಲೇಜ್ಗಿಂತ ಇನ್ನೂ ಹೈಯರ್ ಆರ್ಡರಲ್ಲಿ ಏನಾದರೆ ಪ್ರಿಯಾರಿಟಿಯಲ್ಲಿ ಕೊಟ್ಟಿರ್ತೀರೋ ಅಂಥ ವಿದ್ಯಾರ್ಥಿಗಳು ಚಾಯ್ಸ್ 2 ಆದರೆ ಕೊಡ್ಬೋದು. ಇಲ್ಲಿ ಯಾರೆಲ್ಲ ಚಾಯ್ಸ್ 1 ಒಂದು ಆಪ್ಷನ್ನಲ್ಲಿ ಫಸ್ಟ್ ಪ್ರಿಯಾರಿಟಿನೇ ಸಿಕ್ಕಿದ್ರು ಅಂಥ ವಿದ್ಯಾರ್ಥಿಗಳು ನೀವು ಕಂಪಲ್ಸರಿ ಜಾಯ್ನ್ ಆಗಲೇಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ನೀವು ನೆಕ್ಸ್ಟ್ ರೌಂಡ್ ಬಂದರೂ ಅಷ್ಟೇ ನಿಮ್ಮ ಕಾಲೇಜಸ್ಸು ಕೆಳಗಡೆ ಇರೋ ಸೀಟ್ಸ್ ಎಲ್ಲ ಕಂಪ್ಲೀಟಾಗಿ ಡಿಲೇಟ್ ಆದರೆ ಆಗುತ್ತೆ. ಸೊ ಅದರಿಂದ ಏನಾದರೂ ಒಂದು 20 ಕಾಲೇಜಸ್ ಹಾಕಿದರೆ ನಿಮಗೆ 10th ಆಪ್ಷನ್ ಸಿಕ್ಕಿದರೆ 11th ಇರೋ ಕಾಲೇಜಸ್ ಎಲ್ಲ ಕೆಳಗಡೆ ಡಿಲೇಟ್ ಆಗಿ ಇನ್ನು ಉಳಿದ ಮೇಲೆ ಇರೋ 10 ಕಾಲೇಜಲ್ಲಿ ನಿಮಗೆ ಏನಾದರೂ ಸಿಗಂಗಿದ್ರೆ ಮೇಲೆ ಇರೋ 9th ಕಾಲೇಜು 8th ಕಾಲೇಜ್ ಆದರೆ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಆದರೆ ಕೆಳಗಡೆ ಇರೋ ಕಾಲೇಜಸ್ ಎಲ್ಲ ಡಿಲೇಟ್ ಆದರೆ ಆಗಿರುತ್ತೆ. ಅಷ್ಟನ್ನು ತಗೊಂಡು ನೀವು ಸೆಕೆಂಡ್ ರೌಂಡಲ್ಲಿ ಆಲ್ಟರ್ ಆದರೆ ಮಾಡಿಕೊಂಡು ಬೇಕಾದರೆ ಪ್ರಿಯಾರಿಟಿ ನಂಬರ್ಸ್ ಆದರೆ ಚೇಂಜಸ್ ಆದರೆ ಮಾಡ್ಕೋಬೋದು. ಇಲ್ಲಿ ದಿಸ್ ಇಸ್ ಫಾರ್ ಕ್ಯಾಂಡಿಡೇಟ್ಸ್ ಹೂ ಅಕ್ಸೆಪ್ಟ್ ದಿ ಕರೆಂಟ್ ಸೀಟ್ ಬಟ್ ವಾಂಟ್ ಟು ಚೆಕ್ ಫಾರ್ ಎ ಬೆಟರ್ ಆಪ್ಷನ್ ಇನ್ ದಿ ನೆಕ್ಸ್ಟ್ ರೌಂಡ್. ಅಂದರೆ ಯಾರೆಲ್ಲ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡಲ್ಲಿ ಇನ್ನೂ ಒಳ್ಳೆ ಕಾಲೇಜು ಬೇಕು ಅಂತ ಅಂದ್ಕೊಂಡಿದ್ರು, ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜು ಓಲ್ಡಲ್ಲಿ ಇಟ್ಕೊಂಡು ಸೇಫರ್ ಸೈಡು ನಮಗೆ ಇರಲಿ ಅಂಥ ವಿದ್ಯಾರ್ಥಿಗಳು ನೀವು ನೆಕ್ಸ್ಟ್ ರೌಂಡ್ಗೆ ಚಾಯ್ಸ್ 2 ಕೊಟ್ಟು ಪಾರ್ಟಿಸಿಪೇಟ್ ಆದರೆ ಮಾಡ್ಬೋದು. ಆದರೆ ಕಂಪಲ್ಸರಿಲಿ ನೀವು ಕೂಡ ಫೀಸ್ನ ಪೇ ಮಾಡಲೇಬೇಕಾಗುತ್ತೆ. ಒಂದು ಚಾಯ್ಸ್ ಎಂಟ್ರಿ ಮಾಡಿದ ನಂತರ ನಿಮಗೆ KEA ಫೀಸ್ ಆದರೆ ಚಲನ್ ಆದರೆ ಡೌನ್ಲೋಡ್ ಆಗುತ್ತೆ. ಇಲ್ಲ ಆನ್ಲೈನ್ ಮುಖಾಂತರನೂ ಫೀಸ್ನ ಪೇ ಮಾಡಿ ನೀವು ಸೀಟ್ನಾದರೆ ಕನ್ಫರ್ಮೇಷನ್ ಆದರೆ ಮಾಡ್ಕೋಬೇಕಾಗುತ್ತೆ. ಹೋಲ್ಡಲ್ಲಿ ಇಡಬೇಕಂದ್ರೂ ನೀವು ಕಂಪ್ಲೀಟ್ ಫೀಸ್ನ ಪೇ ಮಾಡಿ ಹೋಲ್ಡಲ್ಲಿ ಇಡಬೇಕಾಗುತ್ತೆ. ನೀವು ಜಾಯಿನ್ ಆದರೆ ಆಗೋಕ್ಕಾಗಲ್ಲ. ಸೊ ನೀವು ಅಡ್ಮಿಷನ್ ಆರ್ಡ್ರು ನಿಮಗೆ ಸಿಗೋದಿಲ್ಲ. ಸೊ ಜಸ್ಟ್ ನೀವು ಫೀಸ್ನ ಪೇ ಮಾಡಿ ಸೀಟ್ನ ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ತೀರಿ. ಒಂದು ನಿಮಗೆ ಸಿಕ್ಕಿರೋ ಕಾಲೇಜ್ನ ಇನ್ನೂ ಅಪ್ಗ್ರೇಡ್ ಆದರೆ ಮಾಡಿಕೊಂಡು ಒಳ್ಳೆ ಕಾಲೇಜಕ್ಕೆ ಇನ್ನೂ ಹೈಯೆಸ್ಟ್ ಪ್ರಿಯಾರಿಟಿ ಇರೋ ಕಾಲೇಜ್ ಏನಾದರೂ ಸಿಗುತ್ತಾ ಅಂತ ವೆಯ್ಟ್ ಮಾಡೋಂಗಿದ್ರೆ ವೆಯ್ಟ್ ಮಾಡ್ಬೋದು. ಇಫ್ ಎ ಬೆಟರ್ ಆಪ್ಷನ್ ಈಸ್ ನಾಟ್ ಅಲಾಟೆಡ್ ದಿ ಫಸ್ಟ್ ರೌಂಡ್ ಸೀಟ್ ರಿಮೈನ್ಸ್ ವಿತ್ ಯು. ಅಂದರೆ ಏನಾದರೂ ಇನ್ ಕೇಸ್ ಏನಾದರೂ ನಿಮಗೆ ಒಳ್ಳೆ ಕಾಲೇಜ್ ಸಿಗಲಿಲ್ಲ ಅಂದರೆ ಮೇಲೆ ಇರೋದು ನಿಮಗೆ ಹೆಂಗೂ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ ಆದರೆ ಇರುತ್ತೆ. ಅದಕ್ಕೆ ನೀವು ಹೋಗಿ ಜಾಯ್ನ್ ಆದರೆ ಆಗ್ಬೋದು.
ಇನ್ನು ಚಾಯ್ಸ್ 3 ಹೇಳೋದಾದರೆ ಇಲ್ಲಿ ರಿಜೆಕ್ಟ್ ಆ್ಯಂಡ್ ಎಂಟರು. ನಿಮಗೆ ಈ ಸಿಕ್ಕಿರೋ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜು ಇಷ್ಟ ಇಲ್ಲ, ಸ್ಯಾಟಿಸ್ಫೈ ಇಲ್ಲ, ನಾವು ನೆಕ್ಸ್ಟ್ ರೌಂಡ್ಗೆ ಟ್ರೈ ಮಾಡ್ತೀರಿ, ನಾವು ಹೋಲ್ಡಲ್ಲೂ ಇಟ್ಕೊಳ್ಳಲ್ಲ, ನಮಗೆ ಇಷ್ಟ ಇಲ್ಲ, ನೆಕ್ಸ್ಟ್ ರೌಂಡ್ ಆದರೆ ಟ್ರೈ ಮಾಡ್ತೀರಾ ಅನ್ನೋ ವಿದ್ಯಾರ್ಥಿಗಳು ನೀವು ಈಗ ಸಿಕ್ಕಿರೋ ಕಾಲೇಜ್ನ ರಿಜೆಕ್ಟ್ ಆದರೆ ಮಾಡಿ ನೆಕ್ಸ್ಟ್ ರೌಂಡ್ಗಾದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ದಿಸ್ ಈಸ್ ಫಾರ್ ಕ್ಯಾಂಡಿಡೇಟ್ಸ್ ಹೂ ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿ ಅಲಾಟೆಡ್ ಸೀಟ್ ಆ್ಯಂಡ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದಿ ನೆಕ್ಸ್ಟ್ ರೌಂಡ್ ವಿತ್ ಫ್ರೆಶ್ ಆಪ್ಷನ್ಸ್. ಇವ್ರಿಗೆ ಮಾತ್ರ ಚಾಯ್ಸ್ 3 ಯಾರಾದರೂ ಕೊಡ್ತೀರಾ ಅಂಥ ವಿದ್ಯಾರ್ಥಿಗಳು ನೀವು ಮತ್ತೆ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡಿಕೊಂಡು, ಇಲ್ಲ ಸಿಕ್ಕಿರೋ ಕಾಲೇಜಸ್ಸು ಏನಾದರೂ ಪ್ರಿವಿಯಸ್ ಆಗಿ ಒಂದು 50 ಕಾಲೇಜಸ್ಸು ಇಲ್ಲ 40 ಕಾಲೇಜಸ್ ಹಾಕಿದರೆ ಆ ಸಿಕ್ಕಿರೋ ಕಾಲೇಜು ಡಿಲೇಟ್ ಆಗುತ್ತೆ. ಇನ್ನು ಉಳಿದಿದ್ದ ಕಾಲೇಜಸ್ಸು ನೀವು ಪ್ರಿಯಾರಿಟಿ ವೈಸು ಒಂದು ರಿಆರ್ಡರ್ ಆದರೆ ಮಾಡಿಕೊಂಡು ಆಲ್ಟರ್ ಮಾಡ್ಕೊಂಡು ಶಫಲ್ ಮಾಡಿಕೊಂಡು ನೀವು ಮತ್ತೆ ಆದರೆ ಪಾರ್ಟಿಸಿಪೇಟ್ ಆದರೆ ಮಾಡ್ಬೋದು. ನೀವು ಯಾವುದೇ ರೀತಿ ನೀವು ಫೀಸ್ನ ಪೇ ಮಾಡೋಂಗಿಲ್ಲ, ಯಾಕಂದರೆ ನೀವು ಸಿಕ್ಕಿರೋ ಸೀಟ್ನ ಸರೆಂಡರ್ ಮಾಡ್ತೀರಾ. ಆ ಸೀಟು ನೆಕ್ಸ್ಟ್ ರೌಂಡಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತೀರೋ ಅಂಥ ವಿದ್ಯಾರ್ಥಿಗಳಿಗೆ ಅಲಾಟ್ ಆಗೋ ಚಾನ್ಸಸ್ ಆದರೆ ಇರುತ್ತೆ. ಸೊ ಅದರಿಂದ ನೀವು ಯಾವುದೇ ಕಾರಣಕ್ಕೂ ನೀವು ಫೀಸ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಸೀಟ್ ರಿಜೆಕ್ಷನ್, ಯು ಆರ್ ಪಾರ್ಟಿಸಿಪೇಟಿಂಗ್ ಬೈ ರಿಜೆಕ್ಟಿಂಗ್ ದಿ ಸೀಟ್ ಅಲಾಟೆಡ್ ಇನ್ ದಿ ಫಸ್ಟ್ ರೌಂಡ್. ಹಾಗೆ ಈಗ ಫಸ್ಟ್ ರೌಂಡಲ್ಲಿ ನೀವು ರಿಜೆಕ್ಟ್ ಮಾಡಿ ಮತ್ತೆ ನಮಗೆ ಅದೇ ಸೀಟ್ ಬೇಕು ಅಂತ ಹೋದರೆ ಯಾವುದೇ ಕಾರಣಕ್ಕೂ ನಿಮಗೆ ಸಿಗೋದಿಲ್ಲ. ಸೊ ನೀವು ಆಲ್ರೆಡಿ ಚಾಯ್ಸ್ 3 ಕೊಟ್ಟರೆ ಆಟೋಮೆಟಿಕ್ಕಾಗಿ ಡಿಲೇಟ್ ಆಗಿ ಅದು ನೆಕ್ಸ್ಟ್ ರೌಂಡ್ಗಾದರೆ ಎಂಟರ್ ಆಗಿಬಿಡುತ್ತೆ. ಆ ಸೀಟ್ ಮ್ಯಾಟ್ರಿಕ್ಸ್ಗಾದರೆ ಆ್ಯಡ್ ಆಗುತ್ತೆ. ಹಾಗೆ ನೀವು ಫ್ರೆಶ್ ಆಪ್ಷನ್ ಎಂಟ್ರಿ ಆದರೆ ಮಾಡ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ರೌಂಡ್ಸಲ್ಲಿ ಏನಾದರೂ ಸೀಟ್ ಸಿಗುತ್ತೋ ಅದಕ್ಕೆ ಕಂಪಲ್ಸರಿ ನೀವು ಜಾಯ್ನ್ ಆದರೆ ಆಗಬೇಕಾಗುತ್ತೆ. ಸೆಕೆಂಡು ಥರ್ಡ್ ರೌಂಡಲ್ಲಿ ಒಮ್ಮೆ ಆದರೆ ನಿಮಗೆ ಚಾನ್ಸ್ ಆದರೆ ಇರುತ್ತೆ ರಿಜೆಕ್ಟ್ ಮಾಡೋಕ್ಕೆ ಅಷ್ಟೇ. ನೆಕ್ಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗೆ ನೀವು ಅಡ್ಮಿಷನ್ ಆಗಲೇಬೇಕಾಗುತ್ತೆ. ಇನ್ನು ಚಾಯ್ಸ್ 4 ಅಂದರೆ ನಾನು ಈಗಾಗಲೇ ಸಿಂಪಲ್ಲಾಗಿ ಹೇಳಿದ್ದೀನಲ್ಲ, ಕ್ವಿಟ್ ದಿ ಪ್ರೋಸೆಸ್. ನಿಮಗೆ KEA ಸವಾಸನೆ ಬೇಡ ಅಂದರೆ ನೀವು ಕ್ವಿಟ್ ಆದರೆ ಮಾಡ್ಬೋದು. ಅಲ್ಲಿ ನೋಡ್ಬೋದು, ದಿಸ್ ಈಸ್ ಫಾರ್ ಕ್ಯಾಂಡಿಡೇಟ್ಸ್ ಹೂ ಆರ್ ನಾಟ್ ಸ್ಯಾಟಿಸ್ಫೈಡ್ ಆರ್ ಹ್ಯಾವ್ ಸೆಕ್ಯೂರ್ಡ್ ಎ ಸೀಟ್ ಎಲ್ಸ್ವೇರ್. ಅಂದರೆ ಮ್ಯಾನೇಜ್ಮೆಂಟು ಇಲ್ಲ ಬೇರೆ ಕಡೆ ಎಲ್ಲಾದರೂ ಒಳ್ಳೆ ಕಾಲೇಜ್ ಏನಾದರೂ ಸಿಕ್ಕು ನಿಮಗೆ ಬೇಡ ಅಂತ ಅಂದ್ಕೊಂಡಿರೋರು KEA ಕಡೆಯಿಂದ ನೀವು ವಿಶ್ ಟು ಎಕ್ಸಿಟ್ ದಿ PGCET ಕೌನ್ಸಿಲಿಂಗ್ ಪ್ರೋಸೆಸ್. ಕಂಪ್ಲೀಟು ಕೌನ್ಸಿಲಿಂಗ್ ಪ್ರೋಸೆಸ್ನೇ ನೀವು ಎಕ್ಸಿಟ್ ಆಗಿ ಬೇರೆ ಕಡೆ ನೀವು ಸೀಟ್ನ ಪಡ್ಕೋಬೋದು. ಒಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ನಿಮ್ಮ ಇಷ್ಟ. ಒಂದು KEA ಕಡೆಯಿಂದ ಕೌನ್ಸಿಲಿಂಗ್ ಪ್ರೋಸೆಸ್ಸಿಂದ ನೀವು ಎಕ್ಸಿಟ್ ಆದರೆ ಆಗ್ಬೋದು. ಕೀ ಆಕ್ಷನ್ಸ್ ಆ್ಯಂಡ್ ಇಂಪ್ಲಿಕೇಶನ್ಸ್ ನೋಡ್ಬೋದು. ನೋ ಪಾರ್ಟಿಸಿಪೇಷನ್, ಯು ಆರ್ ಕ್ವಿಟಿಂಗ್ ಆ್ಯಂಡ್ ವಿಲ್ ನಾಟ್ ಟು ಬಿ ಕನ್ಸಿಡರ್ಡ್ ಫಾರ್ ಎನಿ ಫರ್ದರ್ ರೌಂಡ್ಸ್. ನಿಮಗೆ ಫ್ಯೂಚರಲ್ಲಿ ಯಾವುದೇ ರೌಂಡ್ಸ್ ಇರಲಿ, ಸೆಕೆಂಡ್ ಥರ್ಡ್ ರೌಂಡ್ ಎಲ್ಲ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ಒನ್ಸ್ ನೀವು ಸೀಟ್ನ ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ದೀರ ಅಂದರೆ ಯುವರ್ ಅಲಾಟೆಡ್ ಸೀಟ್ ಈಸ್ ಕ್ಯಾನ್ಸಲ್ಡ್ ಆ್ಯಂಡ್ ಯು ಹ್ಯಾವ್ ನೋ ಹೋಲ್ಡ್ ಆನ್ ಇಟ್. ನಿಮಗೆ ಸೀಟು ಯಾವುದು ಹೋಲ್ಡಲ್ಲಿ ಇರೋದಿಲ್ಲ, ನೆಕ್ಸ್ಟ್ ರೌಂಡು ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ನೀವು ಕಂಪ್ಲೀಟು KEA ಕಡೆಯಿಂದನೇ ಎಕ್ಸಿಟ್ ಆದಂಗೆ ಅರ್ಥ ಅಂತ. ಇಷ್ಟು 4 ಆಪ್ಷನ್ಸು. ಫಸ್ಟು ಚಾಯ್ಸ್ 1, 2, 3, 4 ಅಂತ ಯಾವ ವಿದ್ಯಾರ್ಥಿಗಳು ಯಾವ ಚಾಯ್ಸ್ ಎಂಟ್ರಿ ಮಾಡಬೇಕು ಅಂತ ಈಗ ಕ್ಲಿಯರಾಗಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇನ್ ಕೇಸು ಸೀಟ್ ಸರೆಂಡರು ಹಾಗೆ ರೀಫಂಡ್ ಪ್ರೋಸೆಸ್ಸು ಚಾಯ್ಸ್ 1 ಹಾಗೆ ಚಾಯ್ಸ್ 2 ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರುತ್ತೆ ಅಂತ ಸುಮಾರು ವಿದ್ಯಾರ್ಥಿಗಳಿಗಾದರೆ ಡೌಟ್ಸ್ ಆದರೆ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, if a candidate who exercised choice 1 or choice 2 decides to surrender their seat, they can do so at any helpline center. ನಿಮ್ಮ ಸೀಟು ಚಾಯ್ಸ್ 1 ಚಾಯ್ಸ್ 2 ಕೊಟ್ಟು ಫೀಸ್ನೆಲ್ಲ ಪೇ ಮಾಡಿರ್ತೀರಲ್ಲ ಅಂಥ ವಿದ್ಯಾರ್ಥಿಗಳು ಬಿಫೋರ್ ದಿ ಲಾಸ್ಟ್ ಡೇಟ್ ಫಾರ್ ಆಪ್ಷನ್ ಎಂಟ್ರಿ ಇನ್ ದಿ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಫೋರೇ ಹೋಗಿ ನೀವು ಒಂದು ಹೆಲ್ಪ್ಲೈನ್ ಸೆಂಟರ್ಸು KEA ಅದು ಎಲ್ಲಾದರೂ ಇದೆಯೇ ಅಲ್ಲಿ ಇಲ್ಲ, ಒಂದು ಯೂಶಲಿ KEA ವೆಬ್ಸೈಟಲ್ಲೇ ಬಿಡ್ತಾರೆ. ಒಂದು ಆಗ ಸೀಟ್ನ ಸರೆಂಡರ್ ಮಾಡಿದರೆ ನಿಮ್ಮ ಪ್ರೊಸೆಸಿಂಗ್ ಫೀಸ್ ಏನಾದರೆ ಒಂದು 5,000ನ ಡಿಡಕ್ಟ್ ಮಾಡಿಕೊಂಡು ಇನ್ನು ಉಳಿದ ಬ್ಯಾಲೆನ್ಸ್ ಅಮೌಂಟ್ನು ನಿಮ್ಮ ಬ್ಯಾಂಕ್ ಖಾತೆಗಾದರೆ ಟ್ರಾನ್ಸ್ಫರ್ ಆದರೆ ಮಾಡ್ತಾರೆ. ಒಂದು ಪೆನಾಲ್ಟಿ ಚಾರ್ಜಸ್ ಅಂತ 5,000 ಆದರೆ ಡಿಡಕ್ಟ್ ಮಾಡ್ತಾರೆ ಅಷ್ಟೇ. ಇನ್ನು ಉಳಿದಿದ್ದ ಅಮೌಂಟು ನಿಮಗೆ ರೀಫಂಡ್ ಆದರೆ ಮಾಡ್ತಾರೆ. ಇನ್ ಕೇಸ್ ನೀವೇನಾದರೂ ಚಾಯ್ಸ್ 1, 2 ಕೊಟ್ಟು ಫೀಸ್ನ ಪೇ ಮಾಡಿಬಿಟ್ಟು ಮತ್ತೆ ನಿಮ್ಮ ಮನಸ್ಸೇನಾದರೂ ಚೇಂಜ್ ಮಾಡಿಕೊಂಡು ನಮಗೆ ಬೇಡ ಆದರೆ ಮತ್ತೆ ನೆಕ್ಸ್ಟ್ ರೌಂಡ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ಒಂದು ಬಿಫೋರ್ ಆಪ್ಷನ್ ಎಂಟ್ರಿನೇ ಸೆಕೆಂಡ್ ರೌಂಡು ನೀವು ಇದನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಅದಾದ ನಂತರ ನೀವು ಏನಾದರೂ ಕ್ಯಾನ್ಸಲ್ ಮಾಡ್ತೀರಾ ಆ ಸೀಟ್ನ ಇಮಿಡಿಯೇಟು ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಗಿ ಆ ಸೀಟು ಬೇರೆ ವಿದ್ಯಾರ್ಥಿಗಳಿಗೆ ಅಲಾಟ್ ಆದರೆ ಆಗುತ್ತೆ. ಕಾಲೇಜಸ್ಗೂ ಒಂದು ಲಾಸ್ ಆದರೆ ಆಗೋದಿಲ್ಲ. ಸೊ ಅದರಿಂದ ಆಫ್ಟರ್ ದಿ ಲಾಸ್ಟ್ ಡೇಟ್ ಫಾರ್ ಆಪ್ಷನ್ ಎಂಟ್ರಿ ಇನ್ ದಿ ಸೆಕೆಂಡ್ ರೌಂಡ್ ದಿ ಫುಲ್ ಅಮೌಂಟ್ ಪೇಯ್ಡ್ ಆ್ಯಸ್ ಫೀಸ್ ವಿಲ್ ಬಿ ಫೋರ್ಫಿಯೇಟೆಡ್. ಅಂದರೆ ಒಂದು ಮುಟ್ಟುಗೋಲಾದರೆ ಹಾಕ್ಕೋತೀರಿ ಕಂಪ್ಲೀಟ್ ಫೀಸು ಏನಾದರೂ ಲಾಸ್ಟ್ ಡೇಟು ಸೆಕೆಂಡ್ ರೌಂಡ್ ಆದ ನಂತರ ಏನಾದರೆ ಯಾರೆಲ್ಲ ಸೀಟ್ನ ಸರೆಂಡರ್ ಎಲ್ಲ ಮಾಡ್ತಿರೋ ಅಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಯಾವುದೇ ರೀತಿ ಒಂದು ಕ್ಯಾನ್ಸಲೇಷನ್ ಚಾರ್ಜಸ್ಸು 5,000 ಇಟ್ಕೊಂಡು ನಿಮಗೆ ಅಮೌಂಟ್ ಆದರೆ ಹಾಕಲ್ಲ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ಏನಾದರೂ ಥರ್ಡ್ ರೌಂಡ್ ಇದ್ದರೆ ಆಗ ನಿಮಗೆ ಚಾನ್ಸಸ್ ಆದರೆ ಇರುತ್ತೆ ಒಂದು 5,000 ಡಿಡಕ್ಟ್ ಮಾಡಿಕೊಂಡು ಉಳಿದಿದ್ದ ಅಮೌಂಟ್ ಆದರೆ ಹಾಕೋಕ್ಕೆ. ಇನ್ ಕೇಸ್ ಏನಾದರೂ ಸೆಕೆಂಡ್ ರೌಂಡೇ ಲಾಸ್ಟ್ ಇದೆ ಅಂದರೆ
ನಿಮಗೆ ಕಂಪ್ಲೀಟ್ ಫೀಸ್ ಆದರೆ ಹೋಗುತ್ತೆ. ಚಾಯ್ಸ್ 1 2 ಯಾರೆಲ್ಲ ಕೊಟ್ಟು ಫೀಸ್ನ ಪೇ ಮಾಡಿಬಿಟ್ಟಿರ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ ನೋಡ್ಬೋದು. ಸರೆಂಡ್ರಿಂಗ್ ಎ ಸೀಟ್ ಈಸ್ ಎನ್ಕರೇಜ್ಡ್ ಟು ಪ್ರಿವೆಂಟ್ ಸೀಟ್ ಬ್ಲಾಕಿಂಗ್, ಎನ್ಶೂರಿಂಗ್ ದಿ ಸಬ್ಸಿಡೈಸ್ಡ್ ಗೌರ್ನಮೆಂಟ್ ಕೋಟಾ ಸೀಟ್ಸ್ ಆರ್ ಅವೈಲೇಬಲ್ ಟು ಅದರ್ ಈಕ್ವಾಲಿಟಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇನ್ ದಿ ನೆಕ್ಸ್ಟ್ ರೌಂಡ್. ಅಂದರೆ ನೀವೇನಾದರೂ ಕ್ಯಾನ್ಸಲೇಷನ್ ಮಾಡ್ಕೊಳ್ತೀರೋ ಅಂಥ ವಿದ್ಯಾರ್ಥಿಗಳು ನೆಕ್ಸ್ಟ್ ಯಾರೆಲ್ಲ ಮೆರಿಟಲ್ಲಿ ಇರ್ತೀರೋ ಆ ವಿದ್ಯಾರ್ಥಿಗಳಿಗೆ ಸೀಟ್ ಆದರೆ ಅಲಾಟ್ ಆದರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಷ್ಟು ಕಂಪ್ಲೀಟು KIA ಕಡೆಯಿಂದ ಇರೋ ಚಾಯ್ಸ್ 1 2 3 4 ಚಾಯ್ಸ್ ಎಂಟ್ರಿ. ಇದು ಇಂಪಾರ್ಟೆಂಟ್ ಸ್ಟೇಜು. ಸೊ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ಓದ್ಕೊಂಡು ತಿಳ್ಕೊಂಡು ಚಾಯ್ಸ್ ಎಂಟ್ರಿ ಆದರೆ ಮಾಡಿ. ಇನ್ನೂ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋಲ್ಲಾದರೆ ಸಿಗೋಣ.